ಇನ್ನು ರೇವಣ್ಣ ವಿಚಾರಕ್ಕೆ ಬರೋದಾದ್ರೆ HD ರೇವಣ್ಣ ಜಾಮೀನು ರದ್ದು ಕೋರಿದ್ದ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಪ್ರತಿವಾದಿ HD ರೇವಣ್ಣಗೆ ತುರ್ತು ನೋಟಿಸ್ ಕೊಡ್ತಾ ಇದು ತುರ್ತು ನೋಟಿಸ್ ತಲುಪಿದ ತಕ್ಷಣ ವಿಚಾರಣೆ ಅಂತ ಹೈಕೋರ್ಟ್ ಹೇಳಿದೆ. KR ನಗರ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿದ್ದಾರೆ HD ರೇವಣ್ಣ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೇಲ್ ಕೊಟ್ಟಿತ್ತು. ಆ ಬೇಲ್ನ ರದ್ದುಗೊಳಿಸುವಂತೆ ಕೋರಿ SIT ಹೈಕೋರ್ಟ್ ಮೆಟ್ಟಿಲೇರಿತ್ತು. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯಿತು. ಆ ವಿಚಾರಣೆಯನ್ನು ಈಗ 1 ವಾರಗಳ ಕಾಲ ಮುಂದೂಡಲಾಗಿದೆ. SIT ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಾಡಿದ್ರು. ಸೆಕ್ಷನ್ 364A ಪ್ರಕಾರ ಕಿಡ್ನಾಪ್ ಆಗಬೇಕಾದಲ್ಲಿ ಏನೆಲ್ಲ ಅಂಶಗಳಿರಬೇಕು, ತುರ್ತಾಗಿ ಈ ಬಗ್ಗೆ ವಿಚಾರಣೆ ನಡೆಸುವಂತಹ ಅಗತ್ಯ ಇದೆ. ಹೀಗಾಗಿ ಹೆಚ್ಚು ದಿನ ವಿಚಾರಣೆ ಮುಂದೂಡದಂತೆ ಮನವಿ ಮಾಡಿಕೊಳ್ಳಲಾಯಿತು. ಸೆಕ್ಷನ್ 364A ಅನ್ವಯವಾಗಲು ಅಗತ್ಯ ಅಂಶಗಳಿಲ್ಲ ಅಂತ ಕೋರ್ಟ್ ಹೇಳಿದೆ. ಆದರೆ ಈ ಸೆಕ್ಷನ್ ಅನ್ವಯವಾಗುತ್ತೆ ಅಂತ SIT ಪರ ರವಿವರ್ಮ ಕುಮಾರ್ ವಾದ ಮಾಡಿದ್ರು. ಈಗ ಈ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇಡೀ ರೇವಣ್ಣ ಫ್ಯಾಮಿಲಿ SIT ಇಕ್ಕಳದಲ್ಲಿ ತಗಲಾಕೊಂಡಿದೆ. ಹೀಗಾಗಿ ರೇವಣ್ಣ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಕಾರಂಜಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದ್ರು ರೇವಣ್ಣ. ಅಪ್ಪ ಅಮ್ಮ ಪುತ್ರ ಮೂವರಿಗೂ ಕೂಡ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಹೀಗಾಗಿ ಸಂಕಷ್ಟದಿಂದ ಪಾರಾಗುವಂತೆ ದೇವರನ್ನ ಕೋರ್ಕೊಳ್ಳೋದಕ್ಕೆ ದೇವರ ಮೊರೆ ಹೋಗಿದ್ದಾರೆ HD ರೇವಣ್ಣ. ಆಂಜನೇಯನ ಬಳಿಕ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಬೇಲ್ ಸಿಕ್ಕ ದಿನದಿಂದಲೂ ಹಿಡಿದು ನಿರಂತರ ಸತತ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದಾರೆ. ಟೆಂಪಲ್ ರನ್ ನಡೆಸಿದ್ದಾರೆ HD ರೇವಣ್ಣ. ಅದರಲ್ಲೂ ಇವತ್ತು ಬಹಳ ಪ್ರಮುಖ ದಿನ ಆಗಿತ್ತು. ಈಗಾಗಲೇ ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೆ. ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಮಧ್ಯಾಹ್ನ ತೀರ್ಪು ಪ್ರಕಟ ಆಗತ್ತೆ. ರೇವಣ್ಣ ಅವರ ಜಾಮೀನು ರದ್ದು ಕೋರಿ SIT ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಹೀಗೆ ಪ್ರಕರಣದಲ್ಲಿ ಅಪ್ಪ ಅಮ್ಮ ಪುತ್ರ ಮೂವರಿಗೂ ಕೂಡ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ HD ರೇವಣ್ಣ. ಕಾರಂಜಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದ್ರು. ಆಂಜನೇಯನ ದರ್ಶನದ ಬಳಿಕ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪುತ್ರ ಪ್ರಜ್ವಲ್ ಈಗ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆ ಎದುರಿಸಬೇಕಾಗತ್ತೆ. ಕಿಡ್ನಾಪ್ ಪ್ರಕರಣದಲ್ಲಿ HD ರೇವಣ್ಣ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಆ ಬೇಲ್ ರದ್ದಾಗುವಂತಹ ಭೀತಿ ಕಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.